1962ರಲ್ಲಿ ಸ್ಥಾಪನೆಗೊಂಡ ಈ ಶಾಲೆ ಈಗ 64 ವರ್ಷಗಳ ಇತಿಹಾಸವುಳ್ಳ ಕುವೆಂಪು ಶತಮಾನೋತ್ಸವ ಉನ್ನತೀಕರಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಕ್ತಿನಗರ. ಇದರ ಸಂಕ್ಷಿಪ್ತ ಪಕ್ಷಿನೋಟವನ್ನೊಮ್ಮೆ ನೋಡೋಣ. ನಮ್ಮ ಶಾಲೆಯ ಪ್ರಾರ್ಥನಾ ಸಭೆ ಕೇವಲ ದಿನನಿತ್ಯದ ಒಂದು ಕ್ರಮವಲ್ಲ, ಅದು ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣದ ಜೀವಂತ ವೇದಿಕೆಯಾಗಿದೆ. ಪ್ರತಿದಿನ ದೇವರ ಸ್ಮರಣೆಯೊಂದಿಗೆ ಆರಂಭವಾಗುವ ಈ ಸಭೆಯಲ್ಲಿ ವಿದ್ಯಾರ್ಥಿಗಳೇ ಕನ್ನಡ ಹಾಗೂ ಆಂಗ್ಲ ಭಾಷೆಗಳಲ್ಲಿ ದಿನದ ಸುದ್ದಿಗಳನ್ನು ಆತ್ಮವಿಶ್ವಾಸದಿಂದ ವಾಚಿಸುತ್ತಾರೆ. ದಿನಕ್ಕೊಂದು ಪುಸ್ತಕ ಕಾರ್ಯಕ್ರಮದ ಮೂಲಕ ಗ್ರಂಥಾಲಯದಲ್ಲಿರುವ ಉತ್ತಮ ಪುಸ್ತಕಗಳನ್ನು ಪರಿಚಯಿಸಿ ಮಕ್ಕಳಲ್ಲಿ ಓದುವ ಅಭ್ಯಾಸ, ಜ್ಞಾನಾಭಿವೃದ್ಧಿ ಮತ್ತು ಭಾಷಾ ಸಾಮರ್ಥ್ಯವನ್ನು ಬೆಳೆಸಲಾಗುತ್ತದೆ. ಸುವಿಚಾರ, ಮಗ್ಗಿ ಹಾಗೂ ಪ್ರೇರಣಾದಾಯಕ ಮಾತುಗಳ ಮೂಲಕ ಮಕ್ಕಳ ಮನಸ್ಸಿನಲ್ಲಿ ಉತ್ತಮ ಮೌಲ್ಯಗಳು ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಬಿತ್ತಲಾಗುತ್ತದೆ. ವಾರಕ್ಕೊಮ್ಮೆ 1ರಿಂದ 5ನೇ ತರಗತಿ ಹಾಗೂ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಸರಿಯಾದ ಉತ್ತರ ನೀಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುತ್ತದೆ. ಇದರಿಂದ ಅವರ ಆತ್ಮವಿಶ್ವಾಸ, ಸ್ಪರ್ಧಾತ್ಮಕ ಮನೋಭಾವ ಮತ್ತು ವೇದಿಕೆಯ ಭಯ ನಿರ್ವಹಣೆಯಾಗುತ್ತದೆ. ಪೂರ್ಣ ಹಾಜರಾತಿ, ಸ್ವಚ್ಛ ತರಗತಿ ಮತ್ತು ಶಿಸ್ತಿನ ತರಗತಿಗಳಿಗೆ ಫ್ಲ್ಯಾಗ್ ಹಾಗೂ ಸ್ಟಾರ್ ಪ್ರಶಸ್ತಿ ನೀಡಿ ವಿದ್ಯಾರ್ಥಿಗಳ ಜೊತೆಗೆ ತರಗತಿ ಶಿಕ್ಷಕರಿಗೂ ಪ್ರೋತ್ಸಾಹ ನೀಡಲಾಗುತ್ತದೆ. ಇದು ಪ್ರತಿಯೊಂದು ತರಗತಿಯಲ್ಲಿ ಆರೋಗ್ಯಕರ ಸ್ಪರ್ಧಾತ್ಮಕ ವಾತಾವರಣವನ್ನು ನಿರ್ಮಿಸುತ್ತದೆ. ಪ್ರತಿ ಗುರುವಾರ ಶಿಕ್ಷಕರಿಂದ 3 ಮ್ಯಾಜಿಕಲ್ ಮೌಲ್ಯ ಪದಗಳಾದ ಹಾನೆಸ್ಟಿ, ಗ್ರ್ಯಾಟಿಟ್ಯೂಡ್ ಮತ್ತು ಟ್ರೂತ್ಫುಲ್ನೆಸ್ ಆಧಾರಿತ ಕಥೆಗಳನ್ನು ಹೇಳಲಾಗುತ್ತದೆ. ಕಥೆಯ ನಂತರ ಕೇಳಲಾಗುವ 2 ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರ ನೀಡಿ ತಮ್ಮ ಮೌಲ್ಯ ಶಿಕ್ಷಣ ಪುಸ್ತಕದಲ್ಲಿ ದಾಖಲಿಸುತ್ತಾರೆ. ಇದರ ಮೂಲಕ ಮೌಲ್ಯ ಶಿಕ್ಷಣವನ್ನು ಅನುಭವಾತ್ಮಕವಾಗಿ ಹಾಗೂ ಜೀವನಪರವಾಗಿ ಕಲ್ಪಿಸಲಾಗುತ್ತದೆ. ಇದಲ್ಲದೆ ಸಚೇತನ ಕಾರ್ಯಕ್ರಮದ ಅಂಗವಾಗಿ ವಾರಕ್ಕೊಮ್ಮೆ ವಿಜ್ಞಾನ ಪ್ರಯೋಗಗಳನ್ನು ವಿದ್ಯಾರ್ಥಿಗಳೇ ಪ್ರದರ್ಶಿಸುತ್ತಾರೆ. ಇದು ಅವರ ಕುತೂಹಲ, ವೈಜ್ಞಾನಿಕ ಮನೋಭಾವ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ವೃದ್ಧಿಸುತ್ತದೆ. ಕರೋಕೆಯ ಮೂಲಕ ನಾಡಗೀತೆ, ಶಾಲಾ ಪ್ರಾರ್ಥನೆ, ತರಗತಿ ಪ್ರಾರ್ಥನೆಗಳನ್ನು ಗಾಯನ ಮಾಡಲಾಗುತ್ತದೆ. ಹುಟ್ಟುಹಬ್ಬ ಆಚರಿಸುವ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಭಾಷೆಯಲ್ಲಿ ಶುಭಾಶಯ ಗೀತೆ ಹಾಡುವ ಮೂಲಕ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಪರಿಚಯಿಸಲಾಗುತ್ತದೆ. ರಾಷ್ಟ್ರಗೀತೆಯನ್ನು ಶಾಲಾ ಬ್ಯಾಂಡ್ ಸೆಟ್ ವಾದ್ಯದೊಂದಿಗೆ ಹಾಡಲಾಗುವುದು ಶಾಲೆಯ ಮತ್ತೊಂದು ವಿಶೇಷತೆ. ನಿರೂಪಣೆ, ಸುದ್ದಿವಾಚನ, ಪ್ರಶ್ನೋತ್ತರ ಹಾಗೂ ಕಾರ್ಯಕ್ರಮ ನಿರ್ವಹಣೆಯಲ್ಲಿ ಭಾಗವಹಿಸುವ ಮೂಲಕ ವಿದ್ಯಾರ್ಥಿಗಳು ನಾಯಕತ್ವ, ವೇದಿಕೆ ನಿರ್ವಹಣೆ ಮತ್ತು ಸಂವಹನ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಇಂತಹ ಸಮಗ್ರ ಮೌಲ್ಯಾಧಾರಿತ ಮತ್ತು ವೈಶಿಷ್ಟ್ಯಪೂರ್ಣ ಪ್ರಾರ್ಥನಾ ಸಭೆಯ ಅನುಷ್ಠಾನವು ನಮ್ಮ ಶಾಲೆಯನ್ನು ಇತರೆ ಶಾಲೆಗಳಿಂದ ಭಿನ್ನವಾಗಿಸುತ್ತದೆ. ನಮ್ಮ ಶಾಲೆಯಲ್ಲಿ ದೃಶ್ಯ ಮೂಲಕ ಹಾಗೂ ಇಂಟರಾಕ್ಟಿವ್ ಲರ್ನಿಂಗ್ ಮೂಲಕ ಪಾಠಗಳನ್ನು ಹೆಚ್ಚು ಆಸಕ್ತಿದಾಯಕ ಮತ್ತು ಸುಲಭವಾಗಿ ಅರ್ಥವಾಗುವಂತೆ ಮಾಡಲಾಗಿದೆ. ಶಾಲೆಯಲ್ಲಿ 2 ಸ್ಮಾರ್ಟ್ ಬೋರ್ಡುಗಳು ಲಭ್ಯವಿದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅವುಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ತಾಂತ್ರಿಕವಾಗಿ ಮುಂದುವರಿದ ಕಲಿಕೆಯನ್ನು ಅನುಭವಿಸುತ್ತಿದ್ದಾರೆ. ಇದಲ್ಲದೆ ಶಾಲೆಯಲ್ಲಿ 8 ದೂರದರ್ಶನಗಳು ಅಳವಡಿಸಲ್ಪಟ್ಟಿದ್ದು ಶಿಕ್ಷಕರು ಪಾಠವನ್ನು ದೃಶ್ಯಾವಳಿಗಳ, ವಿಡಿಯೋ ಪಾಠಗಳ ಹಾಗೂ ಶಿಕ್ಷಣ ಸಂಬಂಧಿತ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ಬೋಧಿಸುತ್ತಿದ್ದಾರೆ. ಇದರಿಂದ ಕಲಿಕೆ ಇನ್ನಷ್ಟು ಮನೋಜ್ಞ, ಸುಲಭ ಮತ್ತು ಸ್ಮರಣೀಯವಾಗುತ್ತದೆ. ತಂತ್ರಜ್ಞಾನ ಆಧಾರಿತ ಶಿಕ್ಷಣದ ಅನುಷ್ಠಾನವು ನಮ್ಮ ಶಾಲೆಯ ವಿಶೇಷತೆಯಾಗಿದೆ. ಮೂಲಭೂತ ಓದು, ಬರಹ ಮತ್ತು ಗಣಿತ ಕೌಶಲ್ಯಗಳಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ನಮ್ಮ ಶಾಲೆಯಲ್ಲಿ FLN ಫೌಂಡೇಶನಲ್ ಲಿಟರಸಿ ಆ್ಯಂಡ್ ನ್ಯೂಮರಸಿಗೆ ವಿಶೇಷ ಒತ್ತು ನೀಡಲಾಗಿದೆ. ಪ್ರತಿದಿನ ಒಂದು ಅವಧಿಯನ್ನು FLN ತರಗತಿಗೆ ಮೀಸಲಿಟ್ಟು ಶಿಕ್ಷಕರು ಚಟುವಟಿಕೆ ಆಧಾರಿತ ಕಲಿಕೆ, ಆಟಗಳ ಮೂಲಕ ಕಲಿಕೆ,
ರೀಡಿಂಗ್ ಕಾರ್ಡ್ಸ್, ನಂಬರ್ ಆಕ್ಟಿವಿಟೀಸ್ ಮತ್ತು ಪೀರ್ ಲರ್ನಿಂಗ್ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಸುಲಭಗೊಳಿಸುತ್ತಾರೆ. ಹಿಂದುಳಿದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಆಸಕ್ತಿ ಮತ್ತು ಭರವಸೆಯನ್ನು ಮೂಡಿಸುವುದು ಈ ತರಗತಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರತಿಯೋರ್ವ ವಿದ್ಯಾರ್ಥಿಯು ಕಲಿಕೆಯಲ್ಲಿ ಮುಂದೆ ಬರಬೇಕು ಎಂಬ ದೃಢ ನಂಬಿಕೆಯಿಂದ ಶಿಕ್ಷಕರು ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ನಮ್ಮ ಶಾಲೆಯ ಔಷಧಿ ತೋಟ ಮತ್ತು ಕೈತೋಟವು ಮಕ್ಕಳಿಗೆ ಪ್ರಕೃತಿಯೊಂದಿಗೆ ನೇರ ಸಂಪರ್ಕ ಕಲ್ಪಿಸುವ ವಿಶೇಷ ಕಲಿಕಾ ವೇದಿಕೆಯಾಗಿದೆ. ಮಕ್ಕಳೇ ಸ್ವತಃ ಸಸ್ಯ ನೆಡುವುದು, ನೀರು ಹಾಕುವುದು, ಗಿಡಗಳನ್ನು ಸಂರಕ್ಷಿಸುವುದು ಮತ್ತು ಅವುಗಳ ಬೆಳವಣಿಗೆಯನ್ನು ಗಮನಿಸುವ ಮೂಲಕ ಪ್ರಾಕ್ಟಿಕಲ್ ಲರ್ನಿಂಗ್ ಅನುಭವಿಸುತ್ತಾರೆ. ನಮ್ಮ ಶಾಲೆಯಲ್ಲಿ ವಿಶೇಷ ಅಗತ್ಯಗಳಿರುವ ಮಕ್ಕಳಿಗೆ ಇನ್ಕ್ಲೂಸಿವ್ ಎಜುಕೇಷನ್ ಮೂಲಕ ಸಮಾನ ಅವಕಾಶಗಳನ್ನು ನೀಡಲಾಗುತ್ತಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಮಾನವಾಗಿ ಕಲಿಯಲು, ಬೆಳೆಯಲು ಮತ್ತು ತಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಪಡೆಯುವುದು ನಮ್ಮ ಶಾಲೆಯ ಮುಖ್ಯ ಉದ್ದೇಶವಾಗಿದೆ. PM ಶ್ರೀ ಯೋಜನೆಯ ಅಡಿಯಲ್ಲಿ ಈ ವಿದ್ಯಾರ್ಥಿಗಳ ಕಲಿಕೆಗೆ ವಿಶೇಷ ಗಮನ ನೀಡಲು ಪ್ರತ್ಯೇಕ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ. ಅವರು ಮಕ್ಕಳ ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಮಾರ್ಗದರ್ಶನ ನೀಡಿ ಸುಲಭ ಮತ್ತು ಅನುಭವಾತ್ಮಕ ಬೋಧನಾ ವಿಧಾನಗಳನ್ನು ಅನುಸರಿಸುತ್ತಾರೆ. ಇತರೆ ಎಲ್ಲ ವಿದ್ಯಾರ್ಥಿಗಳಂತೆ ಇವರಿಗೂ ತರಗತಿ ಚಟುವಟಿಕೆಗಳು, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕಲಿಕಾ ಅವಕಾಶಗಳಲ್ಲಿ ಸಮಾನ ಭಾಗವಹಿಸುವಿಕೆಯನ್ನು ಖಚಿತಪಡಿಸಲಾಗುತ್ತದೆ. ಪ್ರತಿ ಮಗುವಿನ ಸಾಮರ್ಥ್ಯವನ್ನು ಗುರುತಿಸಿ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆಯನ್ನು ಬೆಳೆಸಲು ನಮ್ಮ ಶಾಲೆ ಸದಾ ಪ್ರಯತ್ನಿಸುತ್ತಿದೆ. ಇದು ಸಮಾನತೆ, ಕಾಳಜಿಯನ್ನೊಳಗೊಂಡ ಶಿಕ್ಷಣದ ನಮ್ಮ ವಿಶೇಷತೆಯಾಗಿದೆ. ಪರಿಸರ ದಿನ, ಗಿಡ ನೆಡುವಿಕೆ, ಪ್ಲಾಸ್ಟಿಕ್ ಫ್ರೀ ಕ್ಯಾಂಪಸ್ ಮತ್ತು ಸ್ವಚ್ಛತಾ ಅಭಿಯಾನಗಳನ್ನು ಮಕ್ಕಳಿಂದಲೇ ನಡೆಸಲಾಗುತ್ತದೆ. ಸುರಕ್ಷಿತ ಮತ್ತು ಶಿಸ್ತುಬದ್ಧ ವಾತಾವರಣಕ್ಕಾಗಿ ಶಾಲಾ ಆವರಣದ ಎಲ್ಲ ಮುಖ್ಯ ಸ್ಥಳಗಳಲ್ಲಿ CCTV ವ್ಯವಸ್ಥೆ ಅಳವಡಿಸಲಾಗಿದೆ. ನಮ್ಮ ಶಾಲೆಯಲ್ಲಿ ಪ್ರತಿದಿನ ಪ್ರಾರ್ಥನಾ ಅವಧಿಯ ಬಳಿಕ ವಿದ್ಯಾರ್ಥಿಗಳಿಗೆ ನಿಯಮಿತವಾಗಿ ಪ್ರಾಣಾಯಾಮ ಮತ್ತು ಉಸಿರಾಟಾಭ್ಯಾಸ ಮಾಡಿಸಲಾಗುತ್ತದೆ. ಇದರ ಮೂಲಕ ಮಕ್ಕಳ ದೇಹ ಮತ್ತು ಮನಸ್ಸಿಗೆ ಶಾಂತಿ, ಚೈತನ್ಯ ಮತ್ತು ಏಕಾಗ್ರತೆ ದೊರೆಯುತ್ತದೆ. ವಾರದಲ್ಲಿ ಒಂದು ದಿನ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯೋಗಾಭ್ಯಾಸ ತರಗತಿ ನಡೆಸಲಾಗುತ್ತದೆ. ಪ್ರತಿ ತರಗತಿಗೂ ಕ್ರಮಬದ್ಧವಾಗಿ ಯೋಗಾಸನಗಳು, ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಹಾಗೂ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಕುರಿತು ಮಾರ್ಗದರ್ಶನ ನೀಡಲಾಗುತ್ತದೆ. ಯೋಗದ ಮೂಲಕ ಮಕ್ಕಳಲ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಸಮತೋಲನ, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವುದು ನಮ್ಮ ಶಾಲೆಯ ವಿಶೇಷ ವೈಶಿಷ್ಟ್ಯವಾಗಿದೆ. ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಸಮತೋಲನದ ಮೇಲೂ ವಿಶೇಷ ಗಮನ ಹರಿಸಲಾಗುತ್ತದೆ. ಇಂತಹ ನಿಯಮಿತ ಯೋಗಾಭ್ಯಾಸವು ಮಕ್ಕಳಲ್ಲಿ ಆರೋಗ್ಯಕರ ಜೀವನ ಶೈಲಿ ಮತ್ತು ಶಿಸ್ತಿನ ಅಭ್ಯಾಸವನ್ನು ಬೆಳೆಸಲಾಗುತ್ತದೆ. ನನ್ನ ಹೆಸರು ವಿಲಾಸಿನಿ. ನಾನು ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿದ್ದೇನೆ ಇಲ್ಲಿ. ನಾನು ಇಲ್ಲಿ ಬಂದು 1998 ಬಂದು ಇಲ್ಲಿಗೆ 26ನೇ ವರ್ಷ ಆಯಿತು. ನಮ್ಮ HM ದಾಕ್ಷಾಯಿಣಿ ಮ್ಯಾಮ್ ಬಂದ ನಂತರ ನಾವೊಂದು ಶಾಲೆಯಲ್ಲಿ ತುಂಬ ಇಂಪ್ರೂವ್ ಆಗಿದೆ. ತುಂಬ ಶಾಲೆ ಇಂಪ್ರೂವ್ ಆಗಿದೆ. ಎಲ್ಲ ಸವಲತ್ತುಗಳು ಬರಬೇಕಾದ್ರೆ ಅವರು ಒಬ್ಬರೇ ಅಲ್ಲ, ಅವರ ಪರಿಚಯದಿಂದ ಅವರು ಕೆಲವು ನಮಗೆ ಶಾಲೆಗೆ ಬೇಕಾದಂತಹ ಉಪಕರಣಗಳನ್ನು ಶಾಲೆಗೆ ಬೇಕಾದಂಥ ಸವಲತ್ತುಗಳನ್ನು ಎಲ್ಲವನ್ನು ನಮ್ಮ ಶಾಲೆಗೆ ಬರಲಿಕ್ಕೆ ಕಾರಣವೇ ನಮ್ಮ ಈಗಿನ HM. ಮುಂಚಿನವರು ಮಾಡಿದ್ದಾರೆ, ಬಟ್ ಈಗ ನಮ್ಮ ಈ ಶಾಲೆ ತುಂಬ ಪ್ರೈವೇಟ್ ಶಾಲೆಗೆ ಕಾಣಬೇಕಾದ್ರೆ ನಮ್ಮ ಮುಖ್ಯೋಪಾಧ್ಯಾಯರು, ಈಗಿನ ಮುಖ್ಯೋಪಾಧ್ಯಾಯರ ಕಾರಣ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೇನೆ. ನನ್ನ ಹೆಸರು ಸಿಂಥಿಯಾ ಮಾರ್ಟಿಸ್. ನಾನು ಕಳೆದ ನವೆಂಬರಲ್ಲಿ ಇಲ್ಲಿ ಈ ಶಾಲೆಗೆ ಹೊಸದಾಗಿ ವರ್ಗಾವಣೆಗೊಂಡು ಬಂದಿರುತ್ತೇನೆ ಬಂಟ್ವಾಳದಿಂದ. ಬಹಳ ಒಂದು ಉತ್ತಮವಾದ ಶಾಲೆ. ಸಿಟಿಯಲ್ಲಿ ಇರುವಂತಹ ಶಾಲೆಗಳಲ್ಲಿ ನಾನು ನೋಡಿದ ಪ್ರಕಾರ ತುಂಬ ಒಂದು ಉತ್ತಮ ರೀತಿಯಲ್ಲಿ ಒಂದು ಮಕ್ಕಳನ್ನು ಬಹಳ ಉತ್ತಮ ರೀತಿಯಲ್ಲಿ ಮಕ್ಕಳಿಗೊಂದು ಇನ್ನೋವೇಟಿವ್ ರೀತಿಯಲ್ಲಿ ಒಂದು ತರಗತಿಗಳು ನಡೀತಾ ಇವೆ. ಅದೇ ರೀತಿಯಲ್ಲಿ ಸಂಪನ್ಮೂಲ ಭರಿತವಾದಂಥ ಶಿಕ್ಷಕರನ್ನು ಒಳಗೊಂಡಂಥ ಈ ಶಾಲೆಯು ನನಗೆ ಬಹಳ ಉತ್ತಮವಾಗಿದೆ. ನಾನು ಇಲ್ಲಿ ಬಹಳ ಖುಷಿಯಾಗಿರ್ತೇನೆ. ಶಾಲೆಯನ್ನು ನೋಡಿದಾಗ ಬಹಳ ಅತ್ಯುತ್ತಮವಾದ ವಾತಾವರಣ ಇತ್ತು. ಕಾರಣ ಇಲ್ಲಿ ಪ್ರಾಥಮಿಕ ಶಿಕ್ಷಣದ ಜೊತೆಗೆ
ಪ್ರೌಢಶಾಲಾ ಶಿಕ್ಷಣದ ಒಂದು ವಾತಾವರಣ ಇರೋದರಿಂದ ಮಕ್ಕಳ ಕಲಿಕೆಗೆ ಭಾಳ ಅತ್ಯುತ್ತಮವಾಗಿತ್ತು. ಮತ್ತು ಈ ಒಂದು ಶಾಲೆಯು ಯಾವುದೇ ಸರ್ಕಾರಿ ಶಾಲೆಗೆ ಪೈಪೋಟಿ ಮಾಡುವಂತೆ ಇದ್ದು, ಹಾಗೆ ಅದರ ಜೊತೆಗೆ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಿಗೂ ಕೂಡ ಒಂದು ಪೈಪೋಟಿ ನೀಡುವಂತಹ ಒಂದು ಹೆಮ್ಮೆಯ ಒಂದು ಸರ್ಕಾರಿ ಶಾಲೆಯಾಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಷ್ಠಿತವಾಗಿ ಈ ಒಂದು ಶಾಲೆಯು ಸರ್ಕಾರಿ ಶಾಲೆಗಳಲ್ಲಿ ಬಹಳ ಅಗ್ರಗಣ್ಯವಾಗಿ ಆಗಲಿಕ್ಕೆ ಕಾರಣ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಿಯಾದಂತಹ ದಾಕ್ಷಾಯಿಣಿ ಮೇಡಮ್ ಅವರು. ಹಾಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಮಕ್ಕಳನ್ನು ನಾವು ನೋಡೋದಾದರೆ ವಿಶೇಷವಾಗಿ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಿಗೆ ಪೈಪೋಟಿ ನೀಡುವಂತಿರುವುದನ್ನು ಇಲ್ಲಿ ಗಮನವನ್ನು ನಾವು ನೋಡ್ಬೋದು. ಅದರ ಜೊತೆಗೆ ಇಲ್ಲಿ ಕಲಿಕೆ ಮಾತ್ರ ಆಗ್ತಾ ಇಲ್ಲ, ಕಲಿಕೆಯ ಜೊತೆಗೆ ಸಹಪಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸೋದಿದೆಯಲ್ಲ, ಅದರಲ್ಲೂ ವಿಶೇಷವಾಗಿ ಕರಾಟೆ ಮತ್ತು ಯಕ್ಷಗಾನ, ಅದರ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಬಹಳ ಅತ್ಯುತ್ತಮವಾಗಿ ಭಾಗವಹಿಸೋದ್ರ ಜೊತೆಗೆ ಅವರು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸೋದ್ರ ಜೊತೆಗೆ ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಶಾಲೆಯನ್ನು ಕೀರ್ತಿಯನ್ನು ಬೆಳಗಿಸೋದಕ್ಕೆ ಕಾರಣ. ನನ್ನ ಹೆಸರು ಹೇಮಾವತಿ. ನಾನು ಈ ಶಾಲೆಗೆ ನವೆಂಬರ್ ತಿಂಗಳಲ್ಲಿ ವರ್ಗಾವಣೆಗೊಂಡು ಬಂದಿರುತ್ತೇನೆ. ನನಗೊಂದು ಈ ಶಾಲೆಯನ್ನು ನೋಡುವಾಗ ಬಹಳ ಆಶ್ಚರ್ಯವಾಯಿತು. ಯಾಕೆಂದರೆ ಯಾವುದೇ ಖಾಸಗಿ ಶಾಲೆಗೆ ತಾನೇನು ಕಮ್ಮಿ ಇಲ್ಲ ಎಂದುಕೊಂಡು ಈ ಒಂದು ನಮ್ಮ ದಕ್ಷಿಣ ಕನ್ನಡದಲ್ಲಿ ರಾರಾಜಿಸ್ತಾ ಇರುವಂಥ ಈ ಒಂದು ಶಾಲೆಯಲ್ಲಿ ನಾನೊಂದು ಕರ್ತವ್ಯ ನಿಭಾಯಿಸಲಿಕ್ಕೆ ಬಂದಿದ್ದೇನೆ ಹೇಳುವಾಗ ನನಗಂತೂ ಬಹಳ ಖುಷಿಯಾಗಿ ಒಂದು ಪಾರವೇ ಇಲ್ಲ. ಅದರಿಂದ ನಾನು ದೇವರಿಗೆ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಳಿದ್ರೆ ಇಂಥ ಒಂದು ಶಾಲೆ, ಅದೇ ರೀತಿ ಇಲ್ಲಿರುವಂಥ ನನ್ನ HM ಏನಿದ್ದಾರೆ, ಪ್ರಭಾರವಾಗಿದ್ದಾರೆ, ಆ HM ಅನ್ನು ನಾನು ಮೊದಲಿನಿಂದನೂ ಬಲ್ಲೆ. ಕೆಲವೊಂದು ತರಬೇತಿಗಳಲ್ಲಿ ಅವರನ್ನು ಭೇಟಿಯಾಗಿದ್ದೆ, ಅವರ ಮಾತುಗಳನ್ನು ಕೇಳಿದ್ದೆ, ಅವರಿಂದ ತರಬೇತಿಯನ್ನು ಪಡೆದಿದ್ದೆ. ಸೊ ಅವರ ಒಂದು ಕೈ ಕೆಳಗೆ ದುಡಿಯುವುದು ಅಂತ ಹೇಳಿದರೆ ನನಗೆ ಬಹಳ ಒಂದು ಉತ್ಸುಕಳಾಗಿದ್ದೇನೆ. ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ, ನಾನು ಇದೇ ಕುವೆಂಪು ಶತಮಾನೋತ್ಸವ ಉನ್ನತೀಕರಿಸಿದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿಯ ಸಹ ಶಿಕ್ಷಕನಾಗಿ 2024ಕ್ಕೆ ಬಂಟ್ವಾಳದಿಂದ ವರ್ಗಾವಣೆಗೊಂಡು ಬಂದವನು. ಈ ಶಾಲೆ ಈ ರೀತಿ ಮುಂದುವರಲಿಕ್ಕೆ ಕಾರಣ ಯಾರಂದರೆ, ನಮ್ಮ ಒಂದು ಹಡಗು ಒಳ್ಳೆ ರೀತಿಯಾಗಿ ಹೋಗಬೇಕಾದ್ರೆ ನಾವಿಕ ಗಟ್ಟಿ ಇರಬೇಕಂತೆ. ನಾವಿಕ ಗಟ್ಟಿ ಇದ್ದರೆ ನಮ್ಮ ಹಡಗು ಒಳ್ಳೆ ರೀತಿ ಮುಂದಕ್ಕೆ ಹೋಗಲಿ. ಆದರೆ ನಾವಿಕನಾಗಿ ಕೆಲಸ ಮಾಡಿದರು ನಮ್ಮ ಶಾಲಾ ಮುಖ್ಯ ಗುರುಗಳಾದಂಥ ದಾಕ್ಷಾಯಿಣಿ ಮೇಡಮ್. ಭಾಳಷ್ಟು ಕನಸನ್ನು ಹೊತ್ತವರು, ಭಾಳಷ್ಟು ಆಶಾಗೋಪುರವನ್ನು ಇಟ್ಟುಕೊಂಡವರು. ನಮ್ಮ ಶಾಲೆ ಹೀಗೇ ಇರಬೇಕೆನ್ನೋದಾಗಿ ಅವರು ಏನು ಕನಸನ್ನು ಹೊತ್ತುಕೊಂಡಿದ್ದಾರೆ, ಆ ಕನಸುಗಳೆಲ್ಲ ಈಗ ನೆರವೇರುತ್ತಾ ಉಂಟು. ಬಹುಶಃ ನಾವು ಏನು ಹೇಳ್ತೇವೆ, ಗೂಡು ಕಟ್ಟುವಂಥ ವಿಧಾನವನ್ನು ನಾವು ಗೆದ್ದಲನ್ನು ನೋಡಿ ಕಟ್ಟಬೇಕಂತೆ. ಬಹುಶಃ ಮೇಡಮ್ ಬಹಳ ಸುಂದರವಾದೊಂದು ಗೂಡನ್ನು ಕಟ್ಟಿದ್ದಾರೆ. ಈ ಗೂಡಿನ ಹೊಂದಾಣಿಕೆಯಿಂದ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಬಹುಶಃ ನಾವು ಏನೋ ಖಾಸಗಿ ಶಾಲೆಗೆ ಪೈಪೋಟಿ ನೀಡುವಂತೆ, ಖಾಸಗಿ ಶಾಲೆಗೆ ಸ್ಪರ್ಧೆ ನೀಡುವಂತೆ ನಮ್ಮ ಶಾಲೆ ಕೂಡ ಈಗ ಅಭಿವೃದ್ಧಿಯನ್ನು ಹೊಂದಿದೆ. ನಾವು ಏನು ಹೇಳ್ತೇವೆ ಅಂದರೆ, ನಮ್ಮಲ್ಲಿ ಈಗಲೂ ಕೂಡ ದಾಖಲಾತಿ ಕೂಡ ನಮ್ಮ ವರ್ಷದ ಪ್ರಾರಂಭದಲ್ಲಿ ಆಗುವುದಿಲ್ಲ, ವರ್ಷದ ಮಧ್ಯದಲ್ಲೇ ಬರುವ ವರ್ಷ ಕೂಡ ದಾಖಲಾತಿ ಆಗಬೇಕಾದ್ರೆ ನಮ್ಮ ಶಾಲೆ ಎಷ್ಟು ಹೊರಗೆ ಪ್ರಚಾರವಾಗಿದೆ. ಆ ಸಂತೋಷದ ವಿಚಾರನ ಕೇಳುವಾಗ ನಮಗೂ ಕೂಡ ಮನಸ್ಸಿಗೆ ಸಂತೋಷ ಆಗ್ತದೆ. ನಾನು ಶ್ವೇತಾ. 2 ವರ್ಷಗಳ ಹಿಂದೆ ಅಚ್ಚರಪಾಡಿ ಶಾಲೆ ಸುಳ್ಯ ಇಲ್ಲಿಂದ ವರ್ಗಾವಣೆಗೊಂಡು ಬಂದು ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ಶಾಲೆಯ ವಿಶೇಷತೆಗಳೆಂದರೆ ಉತ್ತಮ ಶೈಕ್ಷಣಿಕ ವಾತಾವರಣ, ಹಾಗೆ ಶಿಕ್ಷಕರಲ್ಲಿ ಉತ್ತಮ ಬಾಂಧವ್ಯ. ಶಾಲೆಗೆ ಯಾವುದೇ ಅಗತ್ಯತೆಗಳನ್ನು ಪೂರೈಸಲು ಸದಾ ಬೆಂಬಲವಾಗಿ ನಿಂತಿರುವ ನಮ್ಮೆಲ್ಲರ ನೆಚ್ಚಿನ ಮುಖ್ಯ ಗುರುಗಳಾದಂತಹ ಶ್ರೀಮತಿ ದಾಕ್ಷಾಯಿಣಿ ಮೇಡಮ್. ಇವರಲ್ಲಿ ಉತ್ತಮ ಗುಣಗಳೆಂದರೆ ಸಹನೆ, ತಾಳ್ಮೆ, ಹಾಗೂ ಯಾವುದೇ ಒಂದು ಸಂದರ್ಭಗಳಲ್ಲಿ ಕೂಡ ನಗುಮುಖದಿಂದ ಸ್ವೀಕರಿಸುವಂಥ ಒಂದು ಉತ್ತಮ ಗುಣ. ನಮ್ಮ ಶಾಲೆ ಯಾವುದೇ ಪ್ರೈವೇಟ್ ಸಂಸ್ಥೆಗಳಿಗಿಂತಲೂ ಕಮ್ಮಿ ಇಲ್ಲ ಅನ್ನೋದು ತೋರಿಸ್ಕೊಡುತ್ತೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಾಗಿರ್ಬೋದು, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಗಿರಬಹುದು, ತಾಲೂಕು ಮಟ್ಟ, ರಾಜ್ಯ ಮಟ್ಟ ಹಾಗೂ ಜಿಲ್ಲಾ ಮಟ್ಟಗಳಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಕೆಲಸ ಇಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತಿದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ನಾಲೆಡ್ಜ್ ಆಗಿರ್ಬೋದು, ಯಕ್ಷಗಾನ ತರಬೇತಿ ಆಗಿರಬಹುದು, ವಿಶೇಷವಾಗಿ ಡ್ರಾಯಿಂಗ್, ಕ್ರಾಫ್ಟ್ ಬಗ್ಗೆ, ಸಂಗೀತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನೀಡುವಂತಹ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ವಿದ್ಯಾರ್ಥಿಗಳು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ ಬೇಕಾಗಿ ಅಗತ್ಯತೆಗಳ ಏನಿದೆ ಅದನ್ನು ಕೊಡುವಲ್ಲಿ ನಾವು ಸದಾ ಮುಂದಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಶಾಲೆಯ HM ದಾಕ್ಷಾಯಿಣಿ ಮೇಡಮ್. ನಮ್ಮನ್ನು ಕೂಡ ಹಾಗೆ ಸದಾ ಶಿಕ್ಷಕರನ್ನೆಲ್ಲರನ್ನು ಬೆಂಬಲಿಸ್ತಿರ್ತಾರೆ, ಪ್ರೋತ್ಸಾಹ ನೀಡ್ತಿರ್ತಾರೆ, ನಮಗೆ ಒಂದು ಹೊಸ ಆಲೋಚನೆಗಳಿಗೆ ಬೆಂಬಲವಾಗಿ ನಿಂತಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಎಂ ಪುರುಷೋತ್ತಮ ಭಟ್, ಅಡ್ವೊಕೇಟ್. ನೋಡ್ರಿ, ಶಾಲೆಯ ಪರಿಸರ, ಹೆತ್ತವರು,
ಪ್ರಥಮತಃ ಅಲ್ಲಿನ ಅಧ್ಯಾಪಕ ವೃಂದ ಮತ್ತು ಅವರನ್ನು ನಡೆಸುವಂಥ ಮುಖ್ಯಸ್ಥ ದಾಕ್ಷಾಯಿಣಿ ಅಂತ ಹೇಳಿಗೆ ಪ್ರಸ್ತುತ ದಾಕ್ಷಾಯಿಣಿ ಅಂತ ಹೇಳುವ ಮೇಡಮ್ ಹೆಡ್ ಮಾಸ್ಟರ್ ಆಗಿದ್ದಾರೆ, ಹೆಡ್ ಮಿಸ್ಟ್ರೆಸ್. ಒಳ್ಳೆಯ ಶಿಸ್ತಿನ ಸಿಪಾಯಿ. ಹಾಗೆ ಸರ್ಕಾರಿ ಶಾಲೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸರ್ಕಾರಿ ಶಾಲೆ ಅಂತ ಹೇಳುವಾಗ ಹಿಂದೆ ಹೋಗುವವರು ಎಲ್ಲರೂ, ಸರ್ಕಾರಿ ಶಾಲೆ ಶಿಕ್ಷಣ ಬೇಡ ಅಂತ. ಹಾಗಿದ್ರೆ ಅದಕ್ಕೊಂದು ಅಪವಾದ ಈ ನಮ್ಮ ಶಾಲೆ. ಕುವೆಂಪು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳುವಂಥ ಸರ್ಕಾರಿ ಶಾಲೆ ಅಂತ ಹೇಳುವಂಥ ಹೆಸರಿದ್ದಾಗ್ಯೂ ಇದರ ದಾಕ್ಷಾಯಿಣಿತೆ ಎಂಬುವ ಹೆಡ್ ಮಿಸ್ಟ್ರೆಸ್ಸು ಈ ಶಾಲೆಯನ್ನು ಮುಖ್ಯಸ್ಥೆಯಾಗಿ ಇವತ್ತು ಶಾಲೆಗೆ ಅಡ್ಮಿಷನ್ ಸಿಗಬೇಕು ಅಂತಂದರೆ ಮೊದಲೇ ನಿಶ್ಚಯ ಮಾಡಿರಬೇಕು, ಮೊದಲೇ ಬುಕ್ ಮಾಡಬೇಕು. ಜೂನ್ನಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಿದ್ದರೆ ಅದರ ಮೊದಲಿನ ಡಿಸೆಂಬರ್ ಜನವರಿಯೆಲ್ಲ ಕೂಡ ಇಲ್ಲಿ ಬುಕ್ ಮಾಡಬೇಕು. ಸಾಧನೆಯಿಂದ ಹೆಮ್ಮೆ, ಇವೆಲ್ಲಕ್ಕೂ ಜೀವಂತ ಸಾಕ್ಷಿಯಾಗಿದೆ ನಮ್ಮ ಶಾಲೆ. ಇಲ್ಲಿ ಶಿಕ್ಷಣವೆಂದರೆ ಕೇವಲ ಪಾಠಪುಸ್ತಕಗಳ ಜ್ಞಾನವಲ್ಲ, ಜೀವನ ಮೌಲ್ಯಗಳು, ಶಿಸ್ತು, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯ ಪಾಠಗಳೂ ಆಗಿವೆ. ಪ್ರತಿಯೊಂದು ಮಗುವಿನೊಳಗಿನ ಪ್ರತಿಭೆಯನ್ನು ಅರಳಿ ಅವರ ಕನಸುಗಳಿಗೆ ಬಲ ನೀಡಿ ಉಜ್ವಲ ಭವಿಷ್ಯದ ದಾರಿಗೆ ಮುನ್ನಡೆಸುತ್ತಿರುವ ಪವಿತ್ರ ವಿದ್ಯಾಲಯವೇ ನಮ್ಮ ಶಾಲೆ. ಗುರುಗಳ ಮಾರ್ಗದರ್ಶನ, ಮಕ್ಕಳ ಪರಿಶ್ರಮ ಮತ್ತು ಪೋಷಕರ ಸಹಕಾರದಿಂದ ನಮ್ಮ ಶಾಲೆ ಇಂದು ಸಾಧನೆಯ ಹೊಸ ಎತ್ತರಗಳನ್ನು ತಲುಪುತ್ತಿದೆ. ನಮ್ಮ ಮಕ್ಕಳ ಭವಿಷ್ಯವನ್ನು ಪ್ರಕಾಶಗೊಳಿಸುವ ಈ ಪವಿತ್ರ ವಿದ್ಯಾಲಯಕ್ಕೆ ನಮ್ಮ ಹೃದಯಪೂರ್ವಕ ವಂದನೆಗಳು.